ಮೇಡಮ್ ತುಂಬ ಜನ ರೀಲ್ಸ್ ಮಾಡ್ಕೊಂಡು ನಾನು ಮೂವಿ ಬರಬೇಕು ಅಂತ ಆಸೆಗಳಲ್ಲಿರುತ್ತೆ, ಏನು ಹೇಳ್ತೀರಾ ಅಂಥವ್ರಿಗೆಲ್ಲ? ಸರ್ ಕಷ್ಟಪಟ್ಟರೆ ಏನಾದರೂ ಸಿಗುತ್ತೆ ಸರ್, ಎಫರ್ಟ್ ಇರಬೇಕು. ನಾನು ಮಾಡ್ತೀನಿ, ಇಲ್ಲಿ ಮಾಡಿದವ್ರು ಅಲ್ಲೂ ಮಾಡ್ತೀನಿ ಅಂತ ನೆಗ್ಲಿಜೆನ್ಸ್ ಇರಬಾರ್ದು. ಹೌದು. ಶ್ರದ್ಧೆ ಭಕ್ತಿ ಇದ್ದರೆ ಖಂಡಿತ ಅವ್ರಿಗೆ ಪೊಸಿಷನ್ ರೀಚ್ ಆಗ್ಬೋದು. ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನ ಮಾಡ್ಬೋದು ಅಂತ ಸರ್. ಓಕೆ, ಇದೇ 30ಕ್ಕೆ ಮೂವಿ ರಿಲೀಸ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಪಾತ್ರ ಮಾಡಿದ್ರಿ ಮೇಡಮ್ ಇದರಲ್ಲಿ ನಾನು ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ನಗಿಸ್ತಾ ಬಂದಿದ್ದೀನಿ. ಇದರಲ್ಲಿ ಅಷ್ಟು ನಗ್ಸೋದಿರಲ್ಲ. ಇದರಲ್ಲಿ ಕ್ಯಾರೆಕ್ಟರೈಸೇಷನ್ ನಾನು ಉರ್ಕೊಳ್ತೀನಿ, ಬೇಗ ಉರ್ಕೊಳ್ಳೋ ಪಾತ್ರ ಆಗಿರುತ್ತೆ. ಪೊಸೆಸಿವ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ. ನನಗೆ ಇಷ್ಟ ಆಯ್ತು ಸರ್. ಅಂದರೆ ಸಿನಿಮಾದಲ್ಲಿ ಏನೇನು ಬೇಕು ಅಂದರೆ ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಲವ್ ಆಗಲಿ, ಒಂದು ಫ್ಯಾಮಿಲಿ ಇಮೋಷನ್ ನನಗೆ ತುಂಬ ಕನೆಕ್ಟ್ ಆಯಿತು. ಜಾಸ್ತಿ ಹೇಳೋಕೆ ಹೋದರೆ ರಿವೀಲ್ ಆಗಿಬಿಡುತ್ತೆ. ಇದುವರೆಗೂ ಅಳೋ ಪಾತ್ರ ಎಲ್ಲೂ ಮಾಡಿಲ್ಲ. ಇದು ನಂದು ಫಸ್ಟ್ ಡೆಬ್ಯೂ ಕನ್ನಡದಲ್ಲಿ. ಒಂದು ಅಳಿಸೋ ಪ್ರಯತ್ನ ಕೂಡ ಇದೆ. ಸೊ ಎಲ್ಲ ಇದೆ ಅಂತ ಅನಿಸ್ತು ಸರ್. ನಗಿಸ್ತೀನಿ, ಕೋಪ ಮಾಡ್ಕೋತೀನಿ, ಎಲ್ಲ ಅಂಶ ಇರೋಂಥ ಕ್ಯಾರೆಕ್ಟ್ರು ಉರಿ. ನಮ್ಮ ಟೀಮ್ ಬಂದರೆ ಒಳ್ಳೆ ಫನ್ ಸರ್. ಇವಾಗ ನೀವು ನೋಡಿದ್ರಲ್ಲ, ಏನಾದರೂ ನಾವೇ ಕಾಲು ಎಳ್ಕೊಂಡು ಶೂಟಿಂಗ್ ಟೈಮಲ್ಲಂತೂ ಇನ್ನೂ ತುಂಬ ಎಂಜಾಯ್ ಮಾಡಿದ್ವಿ. ಅದಕ್ಕಿಂತ ಡಬಲ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳುತ್ತೆ. ಫ್ಯಾಮಿಲಿ ಆಡಿಯನ್ಸ್ ಬಂದು ಕೂತ್ಕೊಂಡು ನೋಡ್ಬೋದು. ಖಂಡಿತ ಸರ್, ಏಜ್ ಲಿಮಿಟ್ ಇಲ್ಲ. ಚಿಕ್ಕವರಿಂದ ವಯಸ್ಸಾದವ್ರು ಬಂದು ನೋ ವಲ್ಗ್ಯಾರಿಟಿ, ಸೊ ಆ ಥರ ಏನೂ ಇಲ್ಲ. ಆರಾಮಾಗಿ ಒಂದು ಒಳ್ಳೆ ಎಂಟರ್ಟೈನ್, ಸ್ಟ್ರೆಸ್ ಬಸ್ಟರ್ ಅಂತ ನಾನು ಹೇಳ್ತಿದ್ದೆ ಸರ್. ಬ್ಲಾಕ್ ಬಸ್ಟರ್ ಏನಂದರೆ ಬೇಡ ಇದು ಸ್ಟ್ರೆಸ್ ಬಸ್ಟರ್ ಅಂತ ಇಡೋಣ ಅಂತ ಹೇಳಿದೆ. ಸೊ ಒಳ್ಳೆ ಸ್ಟ್ರೆಸ್ ಬಸ್ಟರ್ ಸಿನಿಮಾ ಆಗುತ್ತೆ. ಫನ್ನಿ, ಮರೆಯೋಕ್ಕಾಗದಿರೋದು ತುಂಬ ಇರುತ್ತೆ ಸರ್. ಸಡನ್ನಾಗಿ ಕೇಳಿದಾಗ ನೆನಪಾಗ್ತಿಲ್ಲ. ಊಟ ಅದು ಶೂಟಿಂಗ್ ಟೈಮ್ ನಾವು ನೆಲಮಂಗಲದಲ್ಲೇ ಜಾಸ್ತಿ ಶೂಟ್ ಮಾಡ್ತಿದ್ದು. ಸೊ ಅಲ್ಲಿ ವೀರೂಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಒಳ್ಳೆ ಫುಡ್ ಸಿಗ್ತಾ ಇತ್ತು ನಮಗೆ. ಶೂಟಿಂಗ್ ಆದಮೇಲೆ ಅದು ಒಂಥರ ಒಂದು ಹ್ಯಾಪಿ ಮೂಮೆಂಟ್, ಹೋಗಿ ಚೆನ್ನಾಗಿ ಊಟ ಮಾಡೋದು. ಫನ್ ಸಡನ್ನಾಗಿ ನೆನಪಾಗ್ತಿಲ್ಲ, ಬಟ್ ನಡೆದಿದೆ. ಮೇಡಮ್, ಇದು ಕರ್ನಾಟಕದ ಇನ್ನೊಂದು ಸೂಪರ್ ಮೂವಿ ಆಗುತ್ತಾ? ಅದು ಅಂದರೆ ಸರ್ ಅದೇ ಆಗುತ್ತೆ ಅಂತ ಹೇಳಲ್ಲ. ಇದು ಒನ್ ಆಫ್ ಅಮೃತಾಂಜನ್ ಆಗುತ್ತೆ ಅಂತ ಹೇಳ್ತೀನಿ. ಮೇಡಮ್, ಈ ಕನ್ನಡ ಆಡಿಯನ್ಸು ಕಡಿಮೆ ಅಂತಾರೆ, ಮೂವಿ ನೋಡಲ್ಲ ಅಂತಾರೆ, ಬರಲ್ಲ ಅಂತಾರೆ ಥಿಯೇಟ್ರಿಗೆ. ಏನು ಹೇಳ್ತೀರಾ ಮೇಡಮ್? ನೀವು ಒಂದು ಹೊಸಬ್ರು ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ಸುತ್ತಾ? ಖಂಡಿತ ಸರ್. ಇವಾಗ ಆ್ಯಕ್ಚುಲಿ ಅದೊಂದು ದೊಡ್ಡ ಸಿನಿಮಾ ಆಗಲಿ, ಚಿಕ್ಕ ಸಿನಿಮಾ ಆಗಲಿ, ಆಡಿಯನ್ಸ್ ಇವಾಗ ಬರೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ OTT ತುಂಬ ಕನ್ವೀನಿಯೆಂಟ್ ಆಗೋಗಿದೆ ಎಲ್ಲರಿಗೂ. ಯಾವಾಗ ಬೇಕಾದರೂ ಪಾಸ್ ಮಾಡ್ಬೋದು, ಪ್ಲೇ ಮಾಡಿಕೊಂಡು ಆರಾಮಾಗಿ ನೋಡ್ಬೋದು ಅಂತ. ಬಟ್ ಒಂದು ಒಳ್ಳೆ ಕಂಟೆಂಟ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋ ಮಜನೇ ಬೇರೆ. ಸೊ ಆ ಟ್ರೆಂಡ್ ಯಾವತ್ತೂ ಹೋಗಲ್ಲ. ಆಡಿಯನ್ಸ್ ಕಮ್ಮಿ ಆಗಿರ್ಬೋದು, ಬಟ್ ಆ ಟ್ರೆಂಡ್ ಯಾವತ್ತೂ ಹೋಗಲ್ಲ. ಒಳ್ಳೆ ಸಿನಿಮಾಗೆ ಜನರು ಖಂಡಿತ ಸಪೋರ್ಟ್ ಮಾಡ್ತಾರೆ, ಖಂಡಿತ ಹಿಡಿತಾರೆ. ಓಕೆ, ಏನು ಹೇಳ್ತೀರಾ ಮೇಡಮ್ ಕೊನೆಯದೇ ಕರ್ನಾಟಕ ಜನತೆಗೆ? ಕರ್ನಾಟಕ ಜನತೆಗೆ ನಮಗೆ ಆಲ್ರೆಡಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. January 30th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಆರಾಮಾಗಿ ಏನು ಇದಿರುತ್ತೆ ಅಂತ ಏನು ಯೋಚನೆ ಮಾಡ್ದಂಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಂದರೆ ಅಮೃತಾಂಜನ್ ಸಿನಿಮಾ ಬಂದು ನೋಡಿ. ಚೆನ್ನಾಗಿ ನಗ್ತಾರೆ ಸರ್. ಆಮೇಲೆ ಖಂಡಿತ ಒಂದು ಫ್ಯಾಮಿಲಿ ಎಮೋಷನ್ ಟಚ್ ಆಗೇ ಆಗುತ್ತೆ. ಆಮೇಲೆ ಅಪ್ಪ ಅಮ್ಮ ಮೇಲೆ ಇನ್ನಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ. ಈಗ ಸರ್ ತುಂಬ ಈ ಕ್ರೈಮು, ಇವಾಗ ಎಲ್ಲರೂ ತುಂಬ ಬ್ಯುಸಿ ಲೈಫಲ್ಲಿ ಒಂದು ಸಣ್ಣ ಎಂಟರ್ಟೈನ್ಮೆಂಟ್. ಇವಾಗ ರೀಲ್ಸ್ ಯಾಕೆ ಫೇಮಸ್ ಆಗಿದೆ? 1 ಮಿನಿಟಲ್ಲಿ ಒಂದು ಖುಷಿ ಪಡೋದು ಆ ಥರ ಆಗಿದೆ. ಸೊ ಇದು 2.5 hours ಸಿನಿಮಾ ಬರುತ್ತೆ. ಸೊ ನಮ್ಮ ಅಷ್ಟು ಪ್ರಯತ್ನ ಹಾಕಿದ್ದೀವಿ ನಗ್ಸೋಕ್ಕೆ. ಬೇಕಾಗಿರೋದೇ ರಿಲ್ಯಾಕ್ಸೇಷನ್ ಸರ್ ಈ ಇಷ್ಟು ಬ್ಯುಸಿ ವರ್ಲ್ಡಲ್ಲಿ. ಸೊ ಅದು ಖಂಡಿತ ನಮ್ಮ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇಡಮ್, ಈಗ ರೀಲ್ಸು ಮತ್ತು ಮೂವಿ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ ಆ್ಯಕ್ಟಿಂಗ್? ಸರ್ ಕಲಾವಿದರಿಗೆ ಚಿಕ್ಕ ಪ್ಲ್ಯಾಟ್ಫಾರ್ಮ್ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂತ ಇರಲ್ಲ ಸರ್. ಅದು ನಮ್ಮ ಎಫರ್ಟ್ ನಾವು ಇದ್ದೇ ಇರುತ್ತೆ. ಅವರೊಂದು ಲೇಬಲ್ ಹಾಕ್ತಾರೆ ಅಷ್ಟೇ.